ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಜ್ಞಾನ ಸಂಗಮ ಚಾನೆಲ್ಗೆ. ಔಪಚಾರಿಕತೆಗಿಂತ ಜ್ಞಾನ ಹಾಗೂ ಅಧ್ಯಾತ್ಮಕ್ಕೆ ಹೆಚ್ಚಿನ ಮೌಲ್ಯ ನೀಡುವ ನಿಮ್ಮದೇ ಚಾನೆಲ್. ಈಗಿನ ಕಾಲದಲ್ಲಿ ನಾವು ವಿಜ್ಞಾನವನ್ನು ಅಳವಡಿಸಿಕೊಂಡರೂ ನಮ್ಮ ಪಾರಂಪರಿಕ ಸಂಸ್ಕೃತಿಯ ಕೆಲವು ಅಂಶಗಳು ಇಂದಿಗೂ ನಾವು ಯಾಕೆ ಮಾಡುತ್ತೇವೆ ಎಂಬ ಪ್ರಶ್ನೆಗೆ ಉತ್ತರಿಸದಂತಿರುತ್ತವೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಗಟ್ಟಿಯಾಗಿ ಎದ್ದು ಬರುತ್ತದೆ. ಅಂತ್ಯಕ್ರಿಯೆಯಲ್ಲಿ ಶವದ ತಲೆಯ ಮೇಲೆ 3 ಬಾರಿ ಯಾಕೆ ಹೊಡೆದಾರೆ? ಇದು ಕೇವಲ ಸಂಪ್ರದಾಯವೇ ಅಥವಾ ಇದರ ಹಿಂದೆ ಆಧ್ಯಾತ್ಮಿಕತೆಯೂ ಶಾಸ್ತ್ರೀಯತೆಯೂ ಇರುವೆಯೇ? ಈ ಬಾರಿ ನೀವು ಬಹಳ ದಿನಗಳಿಂದ ಕೇಳುತ್ತಿದ್ದ, ಜಿದ್ ಮಾಡುತ್ತಿದ್ದ ಈ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ಚರ್ಚಿಸುತ್ತಿದ್ದೇವೆ. ಇದು ಕೇವಲ ಶವದ ಕೊನೆಗೆ ಹೊಡೆದ 3 ಬಡಿತಗಳ ವಿಚಾರವಲ್ಲ, ಇದು ಆತ್ಮ ಮತ್ತು ದೇಹದ ನಡುವಿನ ಅಂತಿಮ ಸಂಬಂಧವನ್ನು ಕಡಿದಿಡುವ ಶುದ್ಧೀಕರಣ ಕ್ರಿಯೆ. ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಕಪಾಲ ಕ್ರಿಯೆ ಅಂದರೆ ಏನು, ಯಾಕೆ ತಲೆಯ ಮೇಲೆ 3 ಬಾರಿ ಹೊಡೆಯುತ್ತಾರೆ, ಇದರ ಹಿಂದಿರುವ ಧಾರ್ಮಿಕ ನಂಬಿಕೆಗಳು ಯಾವುವು, ಗರುಡ ಪುರಾಣ ಮತ್ತು ಶಾಸ್ತ್ರಗಳಲ್ಲಿ ಏನು ಹೇಳಲಾಗಿದೆ, ಭಾಗಶಃ ಪ್ರಾದೇಶಿಕ ವ್ಯತ್ಯಾಸಗಳು ಏನು, ಇವೆಲ್ಲದರ ನಡುವೆ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಹುಡುಕುವ ಪ್ರಯತ್ನವಿದೆ. ಇದು ನಿಮಗೆ ಮನನೀಯವಾಗುತ್ತದೆ ಹಾಗೂ ಬಹುಶಃ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರವಾಗಬಹುದು. ನಿಮ್ಮ ಪ್ರೀತಿಯ ಚಾನೆಲ್ ಜ್ಞಾನ ಸಂಗಮದಲ್ಲಿ ಈ ಆಧ್ಯಾತ್ಮಿಕ ಯಾತ್ರೆಗೆ ನಮ್ಮ ಜೊತೆಗೆ ಕಾಲಿಟ್ಟಿದ್ದೀರಾ? ಈ ವಿಡಿಯೋವನ್ನು ಸಂಪೂರ್ಣ ವೀಕ್ಷಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಇನ್ನು ಕಾಯೋದೇನು ಸ್ನೇಹಿತರೆ, ಬನ್ನಿ ಒಟ್ಟಾಗಿ ನಾವು ಪ್ರವೇಶಿಸೋಣ ಅಧ್ಯಾತ್ಮ ಮತ್ತು ಸಂಸ್ಕೃತಿಯ ಒಳಗೊಂದು ಶೋಧನೆಯತ್ತ. ಜ್ಞಾನ ಸಂಗಮಕ್ಕೆ ಸ್ವಾಗತ. ಕಪಾಲ ಕ್ರಿಯೆ, ಅಂತ್ಯಕ್ರಿಯೆಯಲ್ಲಿ ಶವದ ತಲೆಯ ಮೇಲೆ ಏಕೆ ಹೊಡೆದಾರೆ? ಹಿಂದೂ ಸಂಪ್ರದಾಯಗಳಲ್ಲಿ ಅಂತ್ಯಕ್ರಿಯೆಯು ಕೇವಲ ದೇಹವನ್ನು ದಹಿಸುವ ಶೌಚಕ್ರಿಯೆ ಅಲ್ಲ, ಅದು ಜೀವಾತ್ಮದ ಉನ್ನತ ಯಾತ್ರೆಯ ಅತಿ ಸೂಕ್ಷ್ಮ ಹಾಗೂ ಗಂಭೀರ ಹಂತವಾಗಿದೆ. ಅಂತ್ಯಸಂಸ್ಕಾರದ ಪ್ರಮುಖ ಹಂತವೊಂದಾದ ಕಪಾಲ ಕ್ರಿಯೆ ತನ್ನ ವಿಶೇಷ ಮಹತ್ವವನ್ನು ಹೊಂದಿದೆ. ಕಪಾಲ ಅಂದರೆ ತಲೆಬುರುಡೆ, ಕ್ರಿಯೆ ಅಂದರೆ ಶುದ್ಧಿ ಕಾರ್ಯ. ದಹನದ ಕೊನೆಯ ಹಂತದಲ್ಲಿ ಶವದ ತಲೆಯ ಮೇಲೆ 3 ಬಾರಿ ಬಡಲಾಗುವುದು. ಈ ಬಡಿತವನ್ನು ಕಪಾಲ ಕ್ರಿಯೆ ಎನ್ನುತ್ತಾರೆ. ಧಾರ್ಮಿಕ ನಂಬಿಕೆ ಮತ್ತು ಆಧ್ಯಾತ್ಮಿಕ ಅರ್ಥ. ವ್ಯಕ್ತಿಯ ಮೃತ್ಯುವಾದಾಗ ಆತ್ಮ ದೇಹವನ್ನು ತೊರೆದರೂ ಸಹ ಕೆಲವೊಮ್ಮೆ ಶರೀರದ ಸಹಸ್ರಾರ ಚಕ್ರದಲ್ಲೇ ಜಾಗೃತವಾಗಿರುತ್ತದೆ. ಈ ಶಕ್ತಿಯ ಹೊರಹೋಗುವ ಮಾರ್ಗವನ್ನು ಸುಗಮಗೊಳಿಸಲು ತಲೆಯ ಮೇಲಿನ ಕಪಾಲವನ್ನು ಸಡಿಲಗೊಳಿಸಿ ಅಥವಾ ಒಡೆದು ಆತ್ಮಕ್ಕೆ ಮುಕ್ತಿಯ ದಾರಿ ತೆರೆಯುವುದೇ ಈ ಕ್ರಿಯೆಯ ಉದ್ದೇಶ. ಗರುಡ ಪುರಾಣ, ಯಮಗೀತ ಮತ್ತು ಅನೇಕ ಧರ್ಮಗ್ರಂಥಗಳಲ್ಲಿ ಈ ಪ್ರಕ್ರಿಯೆಗೆ ಮಹತ್ವ ನೀಡಲಾಗಿದೆ. ಜೀವಾತ್ಮ ತತ್ವದ ಅನುಸಾರ ತಲೆ ಭಾಗವು ಪರಮಾತ್ಮ ಸಂಪರ್ಕದ ದ್ವಾರವಾಗಿದ್ದು, ಅದು ತೆರೆಯಲ್ಪಟ್ಟಾಗ ಆತ್ಮ ಪೂರ್ಣ ಶಾಂತಿಯಿಂದ ತನ್ನ ಮುಂದಿನ ಯಾತ್ರೆಗೆ ಹೊರಡುತ್ತದೆ. 3 ಬಡಿತಗಳ ಮಹತ್ವ. ಸತ್ವ, ರಜ, ತಮೋಗುಣಗಳ ನಿಯಂತ್ರಣ. ಈ 3 ಗುಣಗಳಿಂದ ಆತ್ಮ ಮುಕ್ತಗೊಳ್ಳಬೇಕು ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಭೌತಿಕ ದೇಹದಿಂದ ಪರಮಾತ್ಮದತ್ತ ಸಾಗುವ ಸೂಚನೆ. ದೇಹದ ಬಂಧನ ಕಟ್ಟಾಗದೆ ಆತ್ಮ ಮುಕ್ತವಾಗಿ ಹೋಗಬೇಕು. ಶರೀರ ಮನಸ್ಸು ಆತ್ಮ ಸಂಬಂಧದ ವಿಚ್ಛೇದನ, ಶುದ್ಧ ಆಧ್ಯಾತ್ಮಿಕ ಪಯಣದ ಆರಂಭ. ಈ 3ನೇ ಬಡಿತದ ನಂತರವೇ ದೇಹವನ್ನು ಸಂಪೂರ್ಣವಾಗಿ ಅಗ್ನಿಗೆ ಅರ್ಪಣೆ ಮಾಡಲಾಗುತ್ತದೆ. ಯಾರು ಈ ಕ್ರಿಯೆ ಮಾಡುತ್ತಾರೆ? ಕೌಟುಂಬಿಕವಾಗಿ ಶವಕ್ಕೆ ಮುಖ್ಯಾಗ್ನಿ ನೀಡುವ ವ್ಯಕ್ತಿ, ಸಾಮಾನ್ಯವಾಗಿ ಮಗ ಅಥವಾ ಶಿಷ್ಟಪಾತ್ರೆಯು ಈ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಈ ಕ್ರಿಯೆಯ ಸಮಯದಲ್ಲಿ ಸೋಂ 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 ಎಂಬ ಮಂತ್ರೋಚ್ಚಾರವು ನಡೆಯಬಹುದು. ಪ್ರಾದೇಶಿಕ ವ್ಯತ್ಯಾಸ ಮತ್ತು ಶೀಲಗಳು. ಉತ್ತರ ಭಾರತದಲ್ಲಿ ಕಪಾಲ ಕ್ರಿಯೆ ಅತ್ಯಂತ ಪ್ರಮುಖವಾಗಿದೆ, ಆದರೆ ದಕ್ಷಿಣ ಭಾರತದಲ್ಲಿ ಕೆಲವೊಮ್ಮೆ ಈ ಕ್ರಮ ಇಲ್ಲದೆಯೂ ಶವದಹನ ನಡೆಯಬಹುದು. ಅದರ ಬದಲು ಗಂಗಾಜಲ ಅಭಿಷೇಕ, ಪಿಂಡದಾನ, ತುಳಸಿ ಅಥವಾ ಗೋಮೂತ್ರ ಸಿಂಚನ ಮುಂತಾದ ಕ್ರಮಗಳು ಪಾಲನೆಯಾಗುತ್ತವೆ. ಅಧ್ಯಾತ್ಮದ ಅಂತಿಮ ಹಂತ. ಹಿಂದೂ ತತ್ವಜ್ಞಾನದಲ್ಲಿ ದೇಹವು ಪಾಂಚಭೌತಿಕ: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ದೇಹದ ಅಗ್ನಿ ಸಂಸ್ಕಾರವು ಈ ಪಂಚತತ್ವಗಳಿಗೆ ಮರಳಿ ಸೇರಿಸುವ ಶ್ರೇಷ್ಠ ಪ್ರಕ್ರಿಯೆ. ಆದರೆ ಆತ್ಮಕ್ಕೆ ಪರಮಮುಕ್ತಿ ದೊರೆಯಬೇಕಾದರೆ ಅದು ದೇಹದ ಅಂತಿಮ ಬಂಧನವಾದ ತಲೆಯ ಕಪಾಲ ಭಾಗದಿಂದ ಹೊರಹೋಗಬೇಕು. ಇದರ ಸಹಾಯಕ್ಕಾಗಿ ಕಪಾಲ ಕ್ರಿಯೆ ನಡೆಯುತ್ತದೆ. ಸಂಕೇತಾತ್ಮಕ ಹಾಗೂ ಆಧ್ಯಾತ್ಮಿಕ ಒಕ್ಕೂಟ. ಕಪಾಲ ಕ್ರಿಯೆ ಕೇವಲ ಶಾಸ್ತ್ರಸಮ್ಮತವಾದ ಶರೀರ ಕ್ರಿಯೆ ಅಲ್ಲ, ಅದು ಆತ್ಮದ ಪರಿಪೂರ್ಣ ಮುಕ್ತಿಗೆ ದಾರಿ ತೆರೆಸುವ ಒಂದು ಸಂಕೇತಾತ್ಮಕ ಸಂಸ್ಕಾರ. ಇಂದಿನ ಯುಗದಲ್ಲೂ ಇದು ಕೇವಲ ಆಚರಣೆ ಅಲ್ಲ, ಒಂದು ಆಧ್ಯಾತ್ಮಿಕ ಜಾಗೃತಿ, ವಿಶ್ವಾಸ ಮತ್ತು ಸಂಸ್ಕೃತಿಯ ಅಂಶವಾಗಿದೆ. ಈ ರೀತಿಯಾಗಿ ಕಪಾಲ ಕ್ರಿಯೆ ಒಂದು ಶ್ರದ್ಧಾಪೂರ್ವಕ, ಶಾಸ್ತ್ರಸಮ್ಮತ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣವಾಗಿದೆ. ಇದು ಜೀವಾತ್ಮದ ಪರಮ ಶಾಂತಿಯ ಪಯಣದ ಒಂದು ಮೂಲಮೈಲಿಗಲ್ಲು. ಈ ಎಲ್ಲ ಮಾಹಿತಿಯಿಂದ ನಿಮಗೆ ಕಪಾಲ ಕ್ರಿಯೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಲಭ್ಯವಾಯಿತೆಂದು ನಂಬಿದ್ದೇವೆ. ಇದು ಕೇವಲ ಒಂದು ಸಂಪ್ರದಾಯವಾಗಿರದೆ ಒಂದು ಆಧ್ಯಾತ್ಮಿಕ ಜಾಗೃತಿಯ ಹೆಜ್ಜೆಯಾಗಿದೆ. ಈ ಶರೀರದ ಅಂತ್ಯ ಮುಕ್ತಿಗಾಗಿ ಆತ್ಮದ ಪ್ರಸ್ಥಾನ. ಇದರಲ್ಲಿ ತತ್ವವೂ ಇದೆ, ಅನುಭವವೂ ಇದೆ. ನಾವು ನಮ್ಮ ಸಂಸ್ಕೃತಿಯ ಈ ನುಡಿಗಳ ಹಿಂದಿರುವ ಅರ್ಥವನ್ನು ಅರಿಯುವಾಗ ಮಾತ್ರ ನಮ್ಮ ಭವಿಷ್ಯವೂ ಬೆಳಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಕ್ಕೆ ಹಂಚಿಕೊಳ್ಳಿ. ಜ್ಞಾನ ಸಂಗಮ ನಿಮ್ಮ ಜ್ಞಾನಯಾನದ ನೆಲೆಯಾಗಿದೆ. ನಮ್ಮ ಜೊತೆಗೆ ಇಂದಿಗೂ ಮುಂದೆಯೂ ಇರಿ. ಇನ್ನಷ್ಟು ಈ ರೀತಿ ವಿಷಯಗಳು ಗಳಿಗಾಗಿ ನಾವು ಮತ್ತೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ಅಂತಿವರೆಗೆ ನೆನೆಸಿ ಮನನ ಮಾಡಿ ಜ್ಞಾನದಲ್ಲಿ ಪ್ರೀತಿ ಇಡಿ. ಇದೀಗ ನಾನೇ ನಿಮ್ಮ ಜ್ಞಾನ ಸಂಗಮ ತಂಡದಿಂದವನು ವಿದಾಯ ಹೇಳುತ್ತೇನೆ. ನಮಸ್ಕಾರ.